Hello everyone, welcome to Desi Eat. Eat Desi, love Desi. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ನಮ್ಮ ರೆಸಿಪಿ ಸ್ಪ್ಯಾನಿಷ್ ಚೀಸ್ ಆಮ್ಲೆಟ್. ಸೊ ಸ್ಪ್ಯಾನಿಷ್ ಚೀಸ್ ಆಮ್ಲೆಟ್ ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಎಗ್, ಆಲೂಗಡ್ಡೆ, ಈರುಳ್ಳಿ, ಚೀಸ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು ಹಾಗೆ ಕಾಳು ಮೆಣಸಿನ ಪುಡಿ, ಪೆಪ್ಪರ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ಆಲೂಗಡ್ಡೆ ಸಿಪ್ಪೆನ ತೆಗೆದು ಅದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಆ್ಯಂಡ್ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್: ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ, ಹಾಗೆ ಇಷ್ಟಪಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಎಂಕರೇಜ್ಮೆಂಟ್ ಸಿಗುತ್ತೆ, ಇನ್ನೂ ವೆರೈಟೀಸ್ ಆಫ್ ರೆಸಿಪೀಸ್ನ ತೋರಿಸೋಕೆ. ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಾನು ಚಿಕ್ಕ ಸೈಜ್ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ, ದೊಡ್ಡದಾದರೆ 1 ಸಾಕಾಗುತ್ತೆ. ನೆಕ್ಸ್ಟ್ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಳ್ಳಿ. ಜನರಲ್ ಆಗಿ ನೀವು ಪ್ಲೇನ್ ಆಮ್ಲೆಟ್ನ ಟೇಸ್ಟ್ ಮಾಡಿರ್ತೀರಾ, ಇಲ್ಲಾಂದರೆ ವೆಜಿಟೇಬಲ್ ಆಮ್ಲೆಟ್ನ ಟೇಸ್ಟ್ ಮಾಡಿರ್ತೀರಾ. ಬಟ್ ಈ ಸ್ಪ್ಯಾನಿಷ್ ಆಮ್ಲೆಟ್ ಏನಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ಒಂದ್ಸಲ ಟೇಸ್ಟ್ ಮಾಡಿ, ಯು ವಿಲ್ ಲವ್ ಇಟ್. ಇದನ್ನು ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಮಾಡಿದಾಗ ಟೇಸ್ಟ್ ಮಾಡಿದ್ದೆ, ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು. ನನ್ನ ಪ್ರಕಾರ ಟೇಸ್ಟಿಯಾಗಿರೋ ರೆಸಿಪಿನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದಲ್ವಾ. ಸೊ ಹಾಗಾಗಿ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಇವತ್ತು ಮಾಡ್ತಾಯಿದ್ದೀನಿ. ಸೊ ಟ್ರಸ್ಟ್ ಮೀ, ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಒಂದು 3 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕಿ. ನೆಕ್ಸ್ಟ್ ಇದಕ್ಕೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಪೂರ್ತಿ ಬೆನೆಯವರೆಗೂ ಫ್ರೈ ಮಾಡ್ಕೋಬಾರ್ದು, ಜಸ್ಟ್ ಶಾಲೋ ಫ್ರೈ ಅಂದರೆ ಒಂದು 60% ಬೆಂದರೆ ಸಾಕು. ಸೊ ಲೋ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಬಿಡಿ. ಓಕೆ, ನೋಡಿ ಇಷ್ಟಾದರೆ ಸಾಕು, ಪರ್ಫೆಕ್ಟಾಗಿ ಆಗಿದೆ. ಈಗ ಇದನ್ನು ತೆಕ್ಕೊಂಬಿಡೋಣ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಗ್ಸ್. ಇಲ್ಲಿ ನಾನು 4 ಎಗ್ಸ್ನ ತೊಗೊಂಡಿದ್ದೀನಿ, ನಿಮಗೆ ಬೇಕಿದ್ದರೆ ನೀವು 5 ಎಗ್ಸ್ ಸಹ ಹಾಕ್ಬೋದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಎಗ್ ರೆಸಿಪೀಸ್, ನನ್ನ ಚಾನಲಲ್ಲಿ ತುಂಬ ಟೇಸ್ಟಿಯಾಗಿರೋ ಎಗ್ ರೆಸಿಪೀಸ್ ವೀಡಿಯೋಸ್ ಇವೆ, ನೀವು ನೋಡ್ಬೋದು. ಸ್ಟ್ರೀಟ್ ಸ್ಟೈಲಲ್ಲಿ ಎಗ್ ರೈಸ್ ಮಾಡಿದ್ದೀನಿ, ಎಗ್ ಚಾಟ್ ಮಾಡಿದ್ದೀನಿ ಆ್ಯಂಡ್ ಎಗ್ ಪರಾಟ ಮಾಡಿದ್ದೀನಿ. ಯು ಕ್ಯಾನ್ ವಾಚ್ ದೇರ್. ಓಕೆ, ಈ ರೆಸಿಪಿನ ಕಂಟಿನ್ಯೂ ಮಾಡೋಣ. ಇದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಆಮೇಲೆ ಒಂದು 1/2 ಸ್ಪೂನಷ್ಟು ಮೆಣಸಿನ ಪುಡಿ, ಪೆಪ್ಪರ್ನ ಹಾಕಿ. ನಿಮ್ಗೇನಾದರೂ ಖಾರ ಹೆಚ್ಚು ಬೇಕಿದ್ರೆ ಯು ಕ್ಯಾನ್ ಆ್ಯಡ್ ಮೋರ್. ಇವತ್ತಿನ ರೆಸಿಪಿ ಸ್ಪ್ಯಾನಿಷ್ ಚೀಸ್ ಆಮ್ಲೆಟ್ ಆಗಿರೋದ್ರಿಂದ ಚೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಚೀಸ್ ಇಷ್ಟ ಇಲ್ಲ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕಿಪ್ ಇಟ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಈ ಥರ ಬೀಟ್ ಮಾಡಿ. ನೋಡಿ, ಮೇಲ್ಗಡೆ ಬಬಲ್ಸ್ ಕ್ರಿಯೇಟ್ ಆಗೋವರೆಗೂ ಚೆನ್ನಾಗಿ ಬೀಟ್ ಮಾಡಿ. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಅದೇ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋ ಈ ಎಗ್ ಎಲ್ಲದನ್ನು ಹಾಕಿ. ಆ್ಯಂಡ್ ಸ್ವಲ್ಪ ಈ ಆಲೂಗಡ್ಡೆ ಎಲ್ಲದನ್ನು ಚೆನ್ನಾಗಿ ಸೆಟ್ ಮಾಡಿ. ಸೊ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿರಲಿ. ಈಗ ಇದಕ್ಕೆ ಲಿಡ್ ಹಾಕಿ ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಇಡಿ. ಇದನ್ನು ನೀವು ನಾನ್ ಸ್ಟಿಕ್ ಪ್ಯಾನಲ್ಲೇ ಟ್ರೈ ಮಾಡಿ ಫಾರ್ ಗುಡ್ ರಿಸಲ್ಟ್ಸ್. ಓಕೆ, 3 ನಿಮಿಷ ಆಗ್ತಿದ್ದ ಹಾಗೆ ಲಿಡ್ನ ಓಪನ್ ಮಾಡಿದ್ದೀನಿ. ಎಸ್, ಪರ್ಫೆಕ್ಟಾಗಿ ಅನ್ನಿಸ್ತಾ ಇದೆ. ಲೆಟ್ಸ್ ಚೆಕ್. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಇದನ್ನು ಈ ಥರ ತಿರುಗಿಸಿ ಹಾಕಬೇಕು. ಸೊ ಇದಕ್ಕೆ ನೀವು ಪ್ಲೇಟ್ ಯೂಸ್ ಮಾಡಿ, ಪ್ಲೇಟನ್ನು ಪ್ಯಾನ್ಗೆ ಕವರ್ ಮಾಡಿ ಈ ಥರ ಈಸಿಯಾಗಿ ತಿರುಗಿಸಿ ಹಾಕ್ಬೋದು. ವಾವ್, ವಾಟ್ ಎ ಟೆಕ್ಸ್ಚರ್! ಪರ್ಫೆಕ್ಟಾಗಿ ಆಗಿದೆ, ಎಲ್ಲಿ ಸೀದ್ ಹೋಗಿಲ್ಲ. ಆ್ಯಂಡ್ ಈಗ ಇದೇ ಪ್ಯಾನ್ಗೆ ಎಗ್ನ ಈ ಥರ ಹಾಕಿ. ಆ್ಯಂಡ್ ಈ ಸೈಡ್ ಸಹ ಒಂದು 2ರಿಂದ 3 ನಿಮಿಷ ಬಿಡಿ ಬೆನೆಯೋಕೆ. ಸೊ ಕಂಪಲ್ಸರಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಇಡಬೇಕು. ಓಕೆ, 2 ನಿಮಿಷ ಆಯಿತು, ಇದಾಗಿರುತ್ತೆ. ಸೊ ಇವತ್ತಿನ ನಮ್ಮ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಮೇಲಿಂದ ಸ್ವಲ್ಪ ಚೀಸ್ ಹಾಕಿ ಡೆಕೋರೇಟ್ ಮಾಡೋಣ.
ಓಕೆ, ಈಗ ಇದನ್ನು ಕಟ್ ಮಾಡಿ ಹೇಗಾಗಿದೆ ಅಂತ ನೋಡೋಣ. ಇದನ್ನು ಕಟ್ ಮಾಡ್ತಾ ಇದ್ದರೆ ಕೇಕ್ ಕಟ್ ಮಾಡ್ತಾ ಇರೋ ಫೀಲ್ ಬರ್ತಾ ಇದೆ. ತುಂಬ ಸಾಫ್ಟಾಗಿ, ಸ್ಪಾಂಜಿಯಾಗಿ, ಫ್ಲಫಿಯಾಗಿ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಆಲ್ಸೋ ಮೇನ್ಲಿ ಪರ್ಫೆಕ್ಟಾಗಿ ಕುಕ್ ಸಹ ಆಗಿದೆ ನೋಡಿ. ಸೊ ಹಾಗಿದ್ರೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಫಸ್ಟ್ ಟೇಸ್ಟ್ ಹೇಗಾಗಿದೆ ಅಂತ ನೋಡ್ಬಿಡೋಣ ಬನ್ನಿ. ವಾವ್, ಇದನ್ನು ಸಾಸ್ ಜೊತೆ ತಿಂದು ನೋಡೋಣ. ಅಲ್ಟಿಮೇಟ್ ಆಗಿದೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ ಟೇಸ್ಟ್ನ. ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.